ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಇನ್ನೂ ಸಸ್ಪೆನ್ಸ್ ಹಂಗೆ ಇದೆ. ಬಹುಮತ ಸಾಬೀತಿಗೆ ವಿಜಯ್ಗೆ ಸಿಗೋದೇ ಇಲ್ವಾ ನಂಬರ್ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಇದೇನಪ್ಪ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಇದುವರೆಗೂ ಬಹುಮತ ಪಡ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರಲ್ಲ ವಿಜಯ್ ಅವರು ಅಂತ ಹೇಳಿ. ಅಪ್ಪಪ್ಪ ಅಂದ್ರೆ ಇನ್ನೆಷ್ಟು ಬೇಕು? 6 ಸ್ಥಾನಗಳು ಬೇಕು. ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡ್ಕೊಂಡು ಬಿಡ್ತಾರೆ ಆರಾಮಾಗಿ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ನೋಡಿದ್ರೆ ಈಗ ಉಲ್ಟಾನೇ ಆಗ್ತಾ ಇದೆ ಈ ವಿಚಾರ. ತಮಿಳುನಾಡಲ್ಲಿ ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಸರ್ಕಾರ ಫಿಕ್ಸ್ ಅನ್ನೋ ಪ್ರಶ್ನೆ. ಇಷ್ಟು ವರ್ಷಗಳ ಕಾಲ ಡಿಎಂಕೆ ಕಂಡ್ರೆ ಎಐಎಡಿಎಂಕೆ ಅವ್ರಿಗೆ ಆಗ್ತಾ ಇರಲಿಲ್ಲ, ಎಐಎಡಿಎಂಕೆ ಅವ್ರನ್ನ ಕಂಡ್ರೆ ಡಿಎಂಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಅಂತ ಎರಡು ಪಕ್ಷಗಳು ಈಗ ಟಿವಿಕೆಯನ್ನ ಹೊರಗಿಡೋದಕ್ಕೆ ಒಂದಾಗಬೇಕು ಅಂತ ಚರ್ಚೆ ನಡೀತಾ ಇದೆ. ಎಡ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚಿಸ್ತಾರ ಸ್ಟಾಲಿನ್ ಮತ್ತು ಪಳನಿಸ್ವಾಮಿ. ಡಿಎಂಕೆ ಎಐಎಡಿಎಂಕೆ ಸರ್ಕಾರ ಬಂದ್ರೆ ಸಿಎಂ ಯಾರಾಗ್ತಾರೆ? ತಮಿಳುನಾಡು ರಾಜಕೀಯ ಕ್ಷಣ ಕ್ಷಣಕ್ಕೂ ಸಸ್ಪೆನ್ಸ್, ಥ್ರಿಲ್ಲಿಂಗ್. ವಿಜಯ್ಗೆ ಸರ್ಕಾರ ರಚಿಸಲು ಮೇ 10ರವರೆಗೆ ಡೆಡ್ ಲೈನ್ ಇರುತ್ತೆ. ಬಹುಮತ ಸಾಬೀತುಪಡಿಸಲು 2 ದಿನ ಕಾಲಾವಕಾಶವನ್ನು ನೀಡಲಾಗಿದೆ. ಒಂದು ವೇಳೆ ಬಹುಮತ ಸಾಬೀತುಪಡಿಸದಿದ್ದಲ್ಲಿ ಮುಂದಿನ ತೀರ್ಮಾನ ಬೇರೆ ರೀತಿಯಾಗುತ್ತೆ. ಸರ್ಕಾರ ರಚಿಸಲು ಟಿವಿಕೆ ವಿಫಲ ಆದರೆ ನಮ್ಮ ನಿರ್ಧಾರ ಪ್ರಕಟ ಆಗುತ್ತೆ. ಮಹತ್ವದ ಸಭೆಯಲ್ಲಿ ಡಿಎಂಕೆ ನಾಯಕರು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಈಗ ನೋಡಿ ಹೆಂಗೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ತಮಿಳುನಾಡು ರಾಜಕಾರಣದಲ್ಲಿ ಅಂತ ಹೇಳಿ. ಒಂದು ಕಡೆ 108 ಸ್ಥಾನಗಳನ್ನು ಗೆಲ್ತಾರೆ, ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮುತ್ತೆ. ಅದಾದ ನಂತರ ಹಂಗು ಹಿಂಗು ಮಾಡಿ ಸರ್ಕಾರ ರಚನೆ ಮಾಡ್ತಾರೆ ವಿಜಯ್ ಅಂತಾನೆ ಹೇಳಲಾಗ್ತಾ ಇತ್ತು. ಅಬ್ಬಬ್ಬ ಅಂದರೆ ಈಗ 108ರಲ್ಲಿ ವಿಜಯ್ ಅವರು 2 ಸ್ಥಾನಗಳನ್ನು ಗೆದ್ದಿದ್ದಾರೆ. ಸೊ 1 ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. 107 ಆಯಿತು. ಕಾಂಗ್ರೆಸ್ ಸಪೋರ್ಟ್ ಇದ್ದೇ ಇದೆ. ಸೊ 112 ಆಯಿತು, 5 ಸ್ಥಾನಗಳು ಬಂದಂಗೆ. ಸೊ ಅದಾದ ನಂತರ ಇನ್ನೂ ಬಹುಮತಕ್ಕೆ ಬೇಕಾಗಿರೋದು 6 ಸ್ಥಾನಗಳು ಮಾತ್ರ. ಸೊ ಆ ನಿಟ್ಟಿನಲ್ಲಿ ಈಗ ನೋಡಿದರೆ ಅದೂ ಇಲ್ಲ, ಈ ಕಡೆ ಇದೂ ಇಲ್ಲ ಅನ್ನೋ ಥರ ಪರಿಸ್ಥಿತಿ. ಸೊ ಹಾಗಾಗಿ ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಬಹುಮತ ಸಾಬೀತಿಗೆ ವಿಜಯ್ಗೆ ಸಿಗೋದೇ ಇಲ್ವಾ ಹಾಗಾದರೆ ನಂಬರ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ ಈಗ ಟಿವಿಕೆ ಏನಾದರೂ ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲ ಆಗಿಬಿಟ್ರೆ ಡಿಎಂಕೆ ಎಐಡಿಎಂಕೆ ಮೈತ್ರಿ ಸರ್ಕಾರ ಬರೋದು ಫಿಕ್ಸು ಅಂತಾನೆ ಹೇಳಲಾಗ್ತಾ ಇದೆ. ಸೊ ಇದೆಲ್ಲದರ ಜೊತೆಗೆ ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ 107ಕ್ಕೆ 7 ಸ್ಥಾನಗಳಿಗೂ ನಾವರೆಲ್ಲ ರಾಜೀನಾಮೆ ಕೊಡ್ತೀವಿ, ಟಿವಿಕೆ ಶಾಸಕರು ಮತ್ತೊಮ್ಮೆ ನಾವು ಚುನಾವಣೆಗೆ ಧುಮುಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಟಿವಿಕೆಯಿಂದ ಬಂದಿರುವಂಥ ಅಪ್ಡೇಟ್ ಇದು. ಸೊ ಹಾಗಾಗಿನೇ ಭಾಳಷ್ಟು ಬೆಳವಣಿಗೆಗಳಾಗುವಂಥ ಸಾಧ್ಯತೆ ಅಂತೂ ಇದ್ದೇ ಇದೆ. ಸೊ ಈಗ ಡಿಎಂಕೆ ಮತ್ತು ಎಐಎಡಿಎಂಕೆ ಸರ್ಕಾರ ಬಂದರೆ ಸಿಎಂ ಯಾರಾಗ್ತಾರೆ ಅಲ್ಲೂ ಒಂದು ಪ್ರಶ್ನೆ ಇದೆ. ಸೊ ಈಗಾಗಲೇ ಬಂದಿರುವ ಮಾಹಿತಿ ಪ್ರಕಾರ ಡಿಎಂಕೆ ಅಥವಾ ಎಐಡಿಎಂಕೆ ಸರ್ಕಾರ ರಚನೆ ಮಾಡುವ ಪ್ಲಾನ್ ಮಾಡಿದರೆ ಡಿಎಂಕೆ ಬಾಹ್ಯ ಬೆಂಬಲವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನೋಡಬೇಕೇನಾಗುತ್ತೆ ಅಂತ ಹೇಳಿ. ಇನ್ನು ತಮಿಳುನಾಡು ರಾಜಕೀಯ ಕ್ಷಣಕ್ಕೂ ಸಸ್ಪೆನ್ಸ್, ಥ್ರಿಲ್ಲಿಂಗ್ ಥರ ಆಗ್ತಾ ಇದೆ. ವಿಜಯ್ಗೆ ಸರ್ಕಾರ ರಚನೆ ಮಾಡೋದಕ್ಕೆ ಮೇ 10ರವರೆಗೆ ಡೆಡ್ ಲೈನ್ ಇದೆ. ಬಹುಮತ ಸಾಬೀತುಪಡಿಸೋದಕ್ಕೆ 2 ದಿನ ಮಾತ್ರ ಕಾಲಾವಕಾಶ ಇರೋದು. ಸೊ ಹಾಗಾಗಿ ಏನು ಮಾಡ್ತಾರೆ ವಿಜಯ್ ಅವರು?